ವಿದ್ಯಾರ್ಥಿಗಳೇ ಈ ಗಣಿತನ ಮಾಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಮಾಡ್ರಿ, ಮಾಡೋದಾದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. ಓಕೆ, ವಿಡಿಯೋ ಆನ್ ಮಾಡಿ ನೀವು ಲೆಕ್ಕ ಮಾಡಿದ್ದೀರಿ ಅಂತ ನೋಡ್ರಿ. ನವೋದಯ ಪ್ರವೇಶ ಪರೀಕ್ಷೆ 2015 ಪ್ರಶ್ನೆ ನಂಬರ್ ವಿಡಿಯೋ ನಂಬರ್ 1, ಪ್ರಶ್ನೆ ನಂಬರ್ 51. ಒಂದು ರೈಲು ಗಾಡಿಯು ಅಪರಾಹ್ನ 1:45ಕ್ಕೆ ಒಂದು ನಿಲ್ದಾಣದಿಂದ ಗಂಟೆಗೆ 96 ಕಿಲೋಮೀಟರ್ ವೇಗದಲ್ಲಿ ಹೊರಡುತ್ತದೆ. ಗಡಿಯಾರದಲ್ಲಿ ಎಷ್ಟು ಸಮಯವಾದಾಗ ಅದು 168 ಕಿಮಿ ದೂರದಲ್ಲಿರುವ ನಿಲ್ದಾಣವನ್ನು ತಲುಪುತ್ತದೆ? ಹೇಳುವಾಗ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಟೆಲಿಗ್ರಾಮ್ ಕ್ಲಾಸ್ದಾಗ ನೀವು ಮೊದಲ ಪ್ರಯಾಣದ ಅವಧಿಯನ್ನು ತಕ್ಕೋಬೇಕು. ಹೆಂಗೆ ನೋಡ್ರಿ, 96 ಕಿಮಿ ಬರೋಬ್ಬರಿ 96 ಕಿಮಿ ಬರೋಬ್ಬರಿ 60 ನಿಮಿಷ. 60 ನಿಮಿಷಗಳು. 168 ಕಿಮಿ ಬರೋಬ್ಬರಿ ಎಷ್ಟು ನಿಮಿಷಗಳು ತಕ್ಕೋಬೇಕು ಮೊದಲು ನೀವು ನೋಡ್ರಿ. 168 ಗುಂಡ್ಲೆ 60 ಸರ್ವಸ್ ಬಾಗಿಲೆ 96. ಈಗ 12 ಎಂಟ್ಲೆ 96, 12 ಐದ್ಲೆ 60. ಹೋಗ್ತಿಲ್ಲ ನೋಡ್ರಿ. 12 ಎಂಟ್ಲೆ 12 ಐದ್ಲೆ 60 ನೋಡ್ರಿ. 8 ಒಂದಲೇ 8 ಎರಡ್ಲೆ 16, 8 ಒಂದಲೇ 8. 21 ಐದ್ಲೆ ಎಷ್ಟು? 105 ನಿಮಿಷಗಳು. 105 ನಿಮಿಷಗಳು ಅಂತಂದ್ರೆ ಅದನ್ನು ನೀವೇನು ಮಾಡ್ಕೋಬೇಕು? 60 ಇದ್ರಾಗ ಕಳಿಬೇಕು ನೋಡಿ. 105 ಇದ್ರಾಗ 60 ಕಳಿಬೇಕು. ಯಾಕಂದ್ರೆ 1 ಗಂಟೆ ಮಾಡ್ಕೋಬೇಕಲ್ಲ. 5 10ರಾಗ 6 ಅಂದ್ರೆ 4 ಅಂದ್ರೆ ಉತ್ತರ 1 ಗಂಟೆ 45 ನಿಮಿಷಗಳು. 120ಕ್ಕೆ ದೊಡ್ಡದೆ ತಾನೆ 2 ಗಂಟೆ ಬರ್ತಿತ್ತು. ಈಗ 105 ನಿಮಿಷದೊಳಗೆ ನೀವು 60 ಕಳಿಬೇಕು. 120 ಕಳೀಲಿಕ್ಕೆ ಬರೋದಿಲ್ಲ, ಸಣ್ಣದಾಗ್ತದೆ. 105ಕ್ಕೆ 60, 60ರಲ್ಲೇ ಬಾಗಿಸಿದ್ರೆ ಗುರ್ತಾಗ್ತದೆ ನಿಮ್ಗೆ. ಇದನ್ನೇ 61 60 ಹಿಂಗೆ ಮಾಡ್ಬೋದು. ಇದಕ್ಕೆ ನೋಡಿ, ಇದನ್ನು ಹಿಂಗೂ ಮಾಡ್ಬೋದು ನೋಡಿ. 61 60, 45 ನಿಮಿಷ ಉಳಿ. 1 ಗಂಟೆ 45 ನಿಮಿಷ ಹಿಂಗೂ ಹಚ್ಕೋಬೋದು ನೀವು. ಬಾಗಿಸಿದ್ರೆ ಗೊತ್ತಾಗ್ತದೆ. 1 ಗಂಟೆ ಆಯ್ತು, 45 ನಿಮಿಷ. ಈಗ ಗಡಿಯಾರದ ಸಮಯ ಅಂದರೆ ಏನು ಮಾಡಬೇಕು? ಹೊರಟ ಸಮಯ, ಪ್ರಯಾಣದ ತಲುಪಿದ ಸಮಯ ಬರೋಬ್ಬರಿ ಹೊರಟ ಸಮಯ ಯಾವಾಗ ಹೊಂಟದದು ಅದನ್ನು ನೋಡ್ರಿ. ಹೊರಟ ಸಮಯ ಪ್ಲಸ್ ಪ್ರಯಾಣದ ಅವಧಿ. ಪ್ರಯಾಣದ ಅವಧಿ ಅಂದ್ರೆ ಒಟ್ಟು ಕಾಲನ. ಹೊರಟ ಸಮಯ ಎಷ್ಟದ? 1 ಗಂಟೆ 45 ನಿಮಿಷ. ಪ್ರಯಾಣದ ಅವಧಿ ಎಷ್ಟದ? 1 ಗಂಟೆ 45 ನಿಮಿಷ ನೋಡಿ. 45 90 ಆಯ್ತು. ಇದು 2 ಗಂಟೆ ಆಯ್ತು. ಆಮೇಲೆ ಏನಾಗ್ಯದ? ಈಗ ಇದು 60 ನಿಮಿಷ ಕಳೀರಿ ಇದ್ರಾಗ ನೋಡಿ. 60 ನಿಮಿಷ ಕಳೆದು ಇದ್ರಾಗ 1 ಗಂಟೆಯನ್ನು ಕೂಡಿಸ್ರಿ. ಬರೋಬ್ಬರಿ 3 ಗಂಟೆ 30 ನಿಮಿಷ. ಇದನ್ನು ಕಳಿಬೇಕು ನೀವು ಇಲ್ಲಿ. 3 ಗಂಟೆ 31 ಎಡಕ್ಕೆ ಕೊಟ್ರಿ. 3 ಗಂಟೆ 30 ನಿಮಿಷ. 3 ಗಂಟೆ 30 ನಿಮಿಷ ಅಪರಾಹ್ನ. 3 ಗಂಟೆ 30 ನಿಮಿಷ ಅಪರಾಹ್ನ. ಉತ್ತರ ಸಂಖ್ಯೆ ಬಿ. ಗಡಿಯಾರದ ಸಮಯ ಅಂದರೂ ಒಂದೇ, ಪ್ರಯಾಣದ ಅವಧಿ ತಲುಪಿದ ಸಮಯ ಅಂದರೂ ಒಂದೇ. ತಲುಪಿದ ಸಮಯ ಬರಬೇಕಾದ್ರೆ ಹೊರಟ ಸಮಯದಾಗ ಪ್ರಯಾಣದ ಅವಧಿ ಕೂಡಿಸ್ಕೋಬೇಕು. 1:45, ಪ್ರಯಾಣದ ಅವಧಿನೂ 1:45, ಎರಡು 90 ಆಯ್ತು. 60ಕ್ಕಿಂತಲೇ ಹೆಚ್ಚು ದಾಟಬಾರ್ದು. 65 ಕಳೀರಿ, 30 ನಿಮಿಷ ಉಳಿತಿದ್ರೆ 3 ಗಂಟೆ 30 ನಿಮಿಷ. ಉತ್ತರ ಎಷ್ಟು? 3 ಗಂಟೆ 30 ನಿಮಿಷಗಳು. 3 ಗಂಟೆ 30 ನಿಮಿಷ. ಅಪರಾಹ್ನ ಇರ್ತದೆ, PM ಇದು. ಯಾಕಂದ್ರೆ ಮಧ್ಯಾಹ್ನದಾಗೆ ಹೋಗ್ಯದಂದ್ರೆ ಮಧ್ಯಾಹ್ನ 1.5 ತಾಸದಾಗ ಪೂರ್ವಾಹ್ನ ಆಗೋದೇ ಇಲ್ಲ. ಅದೇನಾಗಿಬಿಡ್ತದೆ? ಅಪರಾಹ್ನ ಆಗಿಬಿಡ್ತದೆ. ಹಿಂಗೆ ಸರಿಯಾಗಿ ನೀವು ಗಣಿತಗಳನ್ನು ತಿಳ್ಕೊಬೇಕಪ್ಪ. ತಿಳಿತಲ್ಲ?
ಇನ್ನೊಂದ್ಸಲ ವಿಡಿಯೋ ಆನ್ ಮಾಡಿ ನೋಡ್ರಿ ಚಂದಂಗೆ ತಿಳಿತಾವೆ. 96 ಕಿಮಿ ಬರೋಬರಿ 60 ಪ್ರಯಾಣದ ಅವಧಿ ತಗೋಬೇಕು. 96 ಕಿಮಿ ಬರೋಬರಿ 60 ನಿಮಿಷ. 168 ಕಿಮಿ ಬರೋಬರಿ 105 ನಿಮಿಷ. 105ಕ್ಕೆ 60ರಲ್ಲಿ ಭಾಗಿಸಿದ್ರೆ 61 60 45 ನಿಮಿಷ ಉಳಿತು. 1 ಗಂಟೆ 45 ನಿಮಿಷ ಪ್ರಯಾಣದ ಅವಧಿ ಅದು ಗಡಿಯಾರದ ಸಮಯ ಅಂದ್ರೂ ಒಂದೇ, ತಲುಪದ ಸಮಯ ಅಂದ್ರೂ ಒಂದೇ. ಗಡಿಯಾರದಲ್ಲಿಯ ಸಮಯ ಅಂದ್ರೂ ಒಂದೇ. ಮತ್ತೊಂದೇನು, ಗಡಿಯಾರದಲ್ಲಿಯ ಸಮಯ ಅಂದ್ರೂ ಒಂದೇ, ಪ್ರಯಾಣದ ಅವಧಿ ಅಂದ್ರೂ ಒಂದೇ. ಪ್ರಯಾಣದ ಅವಧಿ ಗಡಿಯಾರದಲ್ಲಿ ತಲುಪಿದ ಸಮಯ ಅಂದ್ರೂ ಒಂದೇ, ಹೊರಟ ಸಮಯ ಪ್ಲಸ್ ಪ್ರಯಾಣದ ಅವಧಿ 1 ಗಂಟೆ 45 ನಿಮಿಷ ಪ್ರಯಾಣದ ಅವಧಿ. ಇದು ಹೊರಟ ಸಮಯ 1:45 ಪ್ಲಸ್ 1:45 ಪ್ರಯಾಣದ ಒಟ್ಟು ಅವಧಿ 2 ಗಂಟೆ 90 ನಿಮಿಷ. 60 ನಿಮಿಷಕ್ಕಿಂತಲೇ ಹೆಚ್ಚಾಗಬಾರ್ದು. ಇದು 90 60 ಕಳೆದು 30 ಆಯ್ತು. ಇದ್ರಾಗ 1 ಗಂಟೆ ಕೂಡಿಸ್ರಿ. ಇಲ್ಲಿ 60 ಮೈನಸ್ ಪ್ಲಸ್ 1 ಗಂಟೆ 3 ಗಂಟೆ 30 ನಿಮಿಷ ಆಯ್ತು. ಬಿ ಅಪರಾಹ್ನ 3 ಗಂಟೆ 30 ನಿಮಿಷ ಬಿದಾಗ ತೋರಿಸ್ತದೆ ನೋಡಿ. 3 ಗಂಟೆ 30 ನಿಮಿಷ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ತಿಳಿತಲ್ಲ? ಇನ್ನೊಂದ್ಸಲ ರೀಪ್ಲೇ ಮಾಡಿ. ನೀವು ಗಣಿತಗಳು ಯಾಕೆ ರೀಪ್ಲೇ ಮಾಡ್ತೀರಿ ಅಷ್ಟು ತಿಳಿತಾವ. ನೀವು ಚಂದಾಗಿ ಬಿಡಿಸ್ಕೊಡ್ರಿ ಫ್ರೀ ಆದಾಗ.